ನಮ್ಮ ಇವತ್ತಿನ ರೆಸಿಪಿ ಮೊಳಕೆ ಬಂದಿರೋ ಕಾಳಿಂದ ಮಾಡಿರೋಂಥ ಒಂದು ಚಪಾತಿ ಅಥವಾ ಪರೋಟ ಮತ್ತು ಸೋರೆಕಾಯಿ ರಾಯ್ತ ಎರಡೂ ಕಾಂಬಿನೇಷನ್ ಮಸ್ತ್ ಆಗಿತ್ತು ಫ್ರೆಂಡ್ಸ್, ಹೆಲ್ದಿ ಆಗಿತ್ತು. ಬರ್ರಿ ಫ್ರೆಂಡ್ಸ್ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ನಮಸ್ಕಾರ, ಬನಶ್ರೀ ರೆಸಿಪಿಗೆ ಸ್ವಾಗತ. ನಾನಿಲ್ಲೇ ಮಿಕ್ಸರ್ ಜಾರ್ ಒಳಗೆ ಮೊಳಕೆ ಬಂದಿರೋಂಥ ಮಡಕಿ ಕಾಳನ್ನು ಹಾಕ್ಕೊಂಡೇನಿ ಮತ್ತು ಸ್ವಲ್ಪ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡೇನಿ. ಈ ಮಾಡಿಟ್ಟಿರೋಂಥ ಪೇಸ್ಟನ್ನ ನಾವು ಒಂದು ಮಿಕ್ಸಿಂಗ್ ಬೌಲ್ಗೆ ತಗೊಂಬಿಡೋಣ. ಈಗ ಇದಕ್ಕೆ ನಮ್ಗೆ ಯಾವ ಇಷ್ಟನೋ ಆ ತರಕಾರಿನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲೇ ಸ್ವಲ್ಪ ಪಾಲಕ್, ಕೊತ್ತಂಬರಿ, ಮೆಂತ್ಯ ಹಾಕ್ಕೊಂಡೇನಿ. ಉಳ್ಳಾಗಡ್ಡಿನ ಸಣ್ಣಗೆ ಚಾಪ್ ಮಾಡಿನೂ ಹಾಕ್ಕೊಂಡೇನಿ. ನೀವು ಕ್ಯಾರೆಟ್ ಇದ್ದರೆ ಅದನ್ನು ಹೆರೆದು ಹಾಕೋಬೋದು, ಅದು ಮಸ್ತ್ ಆಗುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಮ್ಮ ಬೇಸಿಕ್ ಮಸಾಲೆನ ಹಾಕೊಳ್ಳೋಣ. ಅರಿಶಿನ, ಚೂರು ಗರಂ ಮಸಾಲೆ, ಕೆಂಪು ಖಾರದ ಪುಡಿ, ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿನ ಹಾಕ್ಕೊಂಡು ನಾನು ಇದನ್ನು ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ನಾವು ಇದನ್ನು ಸೈಡಿಗೆ ಇಟ್ಕೊಂಡ್ಬಿಡೋಣ ಫ್ರೆಂಡ್ಸ್. ಅಂದ್ರೆ ನಾವು ಉಪ್ಪು ಹಾಕಿರ್ತೇವಲ್ಲ, ಸೊ ಸೊಪ್ಪು ಉಳ್ಳಾಗಡ್ಡಿ ಎಲ್ಲ ಸ್ವಲ್ಪ ನೀರು ಬಿಟ್ಕೊಳ್ಳಿ ಅಂತೇಳಿ ಒಂದು 5 ನಿಮಿಷ ಸೈಡಿಗೆ ಇಟ್ಟಿದೆ. ಅಷ್ಟಾಗ ಇಲ್ಲೇ ನಾವು ರಾಯ್ತ ಮಾಡ್ಕೊಂಬರೋಣ. ಈಗಿಲ್ಲೇ ನಾನು ಎಣ್ಣೆ ಚಲೋ ತಂಗ ಕಾಯಿಸ್ಕೊಂಡು ಸಾಸಿವೆ, ಉದ್ದಿನಬೇಳೆ, ಕೆಂಪು ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವು, ಹಿಂಗನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡೇನಿ. ಈಗ ಇದಕ್ಕೆ ನಾನು ಹೆರೆದಿಟ್ಟಿರೋ ಅಂಥ ಸೋರೆಕಾಯಿನ ಹಾಕ್ಕೊಂಡೇನಿ. ಸೋರೆಕಾಯಿನ ಸಿಪ್ಪಿ ತೆಗೆದು ಹೆರೆದಿಟ್ಕೊಂಡಿದ್ದೆ. ಈಗ ಸೋರೆಕಾಯಿ ಹಾಕ್ಕೊಂಡು ಒಂದು ಸತಿ ಚಲೋ ತಂಗ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾವು 2 ನಿಮಿಷ ಇದನ್ನು ಬೇಯಕ್ಕೆ ಬಿಟ್ಬಿಡೋಣ. ಉಪ್ಪು ಹಾಕಿದ್ಮೇಲೆ ಸೋರೆಕಾಯಿ ಒಳಗೆ ನೀರಿನ ಅಂಶ ಜಾಸ್ತಿ ಇರುತ್ತೆ, ಸೊ ಇದು ಲಘು ಬೆಂದ್ಬಿಡ್ತೈತಿ. ನೋಡಿರಿ 2 ನಿಮಿಷಕ್ಕೆಲ್ಲ ಸೋರೆಕಾಯಿ ಸಾಫ್ಟ್ ಆಗಿತ್ತು. ಈಗ ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಟಿರುವಂಥ ಕೊತ್ತಂಬರಿ ಹಾಕ್ಕೊಂಡು ನಾವು ಇದನ್ನು ಆರಾಕ ಬಿಟ್ಬಿಡೋಣ. ಇದು ಟೋಟಲಿ ತಣ್ಣಗಾದ್ಮೇಲೆ ನಾವು ಇದಕ್ಕೆ ಮೊಸರನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ದೊಂದು ಹೆಲ್ದಿಯಾಗಿರೋ ಸೋರೆಕಾಯಿ ರಾಯ್ತಾನು ರೆಡಿ ಆಗೈತಿ ಫ್ರೆಂಡ್ಸ್. ಅಲ್ಲೇ ನಮ್ದು ಆಲ್ರೆಡಿ ಬ್ಯಾಟರು ಚಲೋ ನೆಂದಿತ್ತು. ಈಗ ನಾವು ಒಂದು ಪರೋಟ ಅಥವಾ ಚಪಾತಿನ ಮಾಡೋಕೆ ಸ್ಟಾರ್ಟ್ ಮಾಡೋಣ. ನೋಡಿರಿ ಇಲ್ಲೇ ಚಲೋ ತಂಗ ನೆಂದು ಇದೆಲ್ಲ ನೀರು ಬಿಟ್ಕೊಂಡಿತ್ತು. ಈ ರೀತಿ ನೋಡಿರಿ ನಾನು ತೋರ್ಸಾಕತ್ತೇನೆ ನಿಮ್ಗೆ ಎಷ್ಟು ಚಲೋ ನೀರು ಬಿಟ್ಕೊಂಡೈತಿ. ಸೊ ನಾವು ಇದಕ್ಕೆ ಎಕ್ಸ್ಟ್ರಾ ನೀರೇನು ಹಾಕಂಗಿಲ್ಲ. ಈ 1-2 ಸ್ಪೂನ್ ಅಷ್ಟು ಇದಕ್ಕೆ ಕಡ್ಲಿ ಹಿಟ್ಟನ್ನು ಹಾಕ್ಕೊಂಡು ಉಳಿದಿದ್ದು ಚಪಾತಿ ಹಿಟ್ಟನ್ನು ಹಾಕ್ಕೊಂಡು ನಾವು ನಾದ್ಕೊತ ಹೋಗೋಣ. ಸ್ಟೆಪ್ ಬೈ ಸ್ಟೆಪ್ ನಾವು ಚಪಾತಿ ಹಿಟ್ಟನ್ನು ಹಾಕೊಳ್ಳೋಣ. ಯಾಕಂದ್ರೆ ನಾವು ನೀರು ಆ್ಯಡ್ ಮಾಡೋಕತ್ತಿಲ್ಲ. ಸೊ ಇದು ಎಷ್ಟು ಹಿಡಿತೈತಿ ಅಷ್ಟನ್ನು ನಾವು ಚಪಾತಿ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಇದನ್ನು ರೆಡಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಂದು 2 ನಿಮಿಷ ಇದನ್ನು ಹಿಟ್ಟನ್ನು ನೆನೆಯೋಕೆ ಬಿಟ್ಕೊಂಡ್ಬಿಡೋಣ. ಇದೊಂದು ಸತಿ ಹಿಟ್ಟು ಚಲೋ ತಂಗ ನೆನಿತಪ್ಪ ಅಂತಂದ್ರೆ ನಾವು ಈಸಿಲಿ ಇದ್ರದ್ದು ಚಪಾತಿ ಅಥವಾ ಪರೋಟನ ಮಾಡ್ಕೋಬೋದು. ನೋಡಿರಿ ನಮ್ಗೆ ಯಾವ ಸೈಜ್ ಬೇಕಾ ಆ ಸೈಜಿಂದ ನಾವು ಇದನ್ನು ಉಂಡೆ ಮಾಡಿ ಇಟ್ಕೊಂಡು ಈ ರೀತಿ ನಾನು ಹಿಟ್ಟು ಹಚ್ಕೊಂಡು ಸ್ವಲ್ಪ ಹಿಟ್ಟು ಹಚ್ಕೊತ ನಾನು ಇದನ್ನು ಲಟ್ಟಿಸ್ಕೊಂಡ್ಬಿಟ್ಟೇನಿ. ನೀವು ನಾರ್ಮಲ್ ನಾವು ಚಪಾತಿ ಎಲ್ಲ ಹೆಂಗೆ ಲಟ್ಟಿಸ್ತೇವಲ್ಲ ಆ ರೀತಿ ಇದನ್ನು ಲಟ್ಟಿಸ್ಕೊಂಡ್ಬಿಡೋಣ. ಅಲ್ಲಿ ನಾನು ಆಲ್ರೆಡಿ ಹಂಚು ಬಿಸಿಗಿಟ್ಟಿದ್ದೆ. ಸ್ವಲ್ಪ ಎಣ್ಣೆನೋ ಅಥವಾ ತುಪ್ಪನೋ ಹಚ್ಕೊಂಡು 2 ಸೈಡು ನಾವು ಒತ್ತಿ ಕೆಂಪಗಾಗುವಂಗೆ ಬೇಯಿಸ್ಕೊಂಡ್ಬಿಟ್ರೆ ನಮ್ದೊಂದು ಹೆಲ್ದಿ ಪರೋಟ ಅಥವಾ ಚಪಾತಿ ರೆಡಿ ಆಗೈತೆ ನೋಡಿರಿ ಫ್ರೆಂಡ್ಸ್.